10th Standard English FA1 Formative Assessment 1 Question Paper with Key Answers. 10ನೇ ತರಗತಿ ಇಂಗ್ಲಿಷ್ನ ಫಾರ್ಮೇಟಿವ್ ಅಸೆಸ್ಮೆಂಟ್ 1. ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಗೆ FA1ಗೆ ಎ ಹೀರೋ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ದೆರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ನಾರಾಯಣಪುರ ಇನ್ಸಿಡೆಂಟ್. ಈ 5 ಪಾಠಗಳಿಂದ FA1 ಇರುತ್ತೆ. ಇಲ್ಲಿ FA1ಅನ್ನು ಕಳೆದ ವರ್ಷ ಪ್ರಶ್ನೆ ಪತ್ರಿಕೆಗಳ ಬ್ಲೂ ಪ್ರಿಂಟ್ ಆಧಾರದಲ್ಲಿ ಇಲ್ಲಿ ಪ್ರಶ್ನೆಗಳನ್ನು ನೀಡಿರ್ತೇನೆ. ಮೊದಲಿಗೆ ಇಲ್ಲಿ ಕ್ವಶನ್ ಪೇಪರ್, ಆನಂತರ ಕೀ ಆನ್ಸರ್ ಸಹ ಈ ಒಂದು ವಿಡಿಯೋದಲ್ಲಿ ನೀವು ಕಲ್ಕೋಬಹುದು. ಹಾಗೆ ಇದರ PDF ಸಹ ಸಿಗುತ್ತೆ. ಫಸ್ಟ್ ಮೇನ್ ಡೂ ಆಸ್ ಡೈರೆಕ್ಟೆಡ್ ಬಿಲೋ 4 ಕ್ವಶನ್ಸ್ 4 ಮಾರ್ಕ್ಸ್. ಇಲ್ಲಿ ಫಸ್ಟ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಇಟ್ ವಾಸ್ ಪ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ನೋಡಿ, ಇಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ಇದೆ, ಸೆಂಟೆನ್ಸ್ ಪಾಸಿಟಿವ್ ಇದೆ, ಎಲ್ಲೂ ನಾಟ್ ಇಲ್ಲ. ಸೊ ವಾಸಂಟ್ ಇಟ್, ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಇದೆ. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಬಾಟ್ ಸ್ವೀಟ್ಸ್. ಇದು ಇಫ್ ಕ್ಲಾಸಲ್ಲಿ ಆಪ್ಷನ್ ಬಿ ವುಡ್ ಹ್ಯಾವ್. ಹ್ಯಾಡ್, ಇಫ್ ಐ ಹ್ಯಾಡ್ ಮನಿ ಐ ವುಡ್ ಹ್ಯಾವ್ ಬಾಟ್ ಸ್ವೀಟ್ಸ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್ ಇದೆ. ಬಲೇಶ್ವರ್ ವಾಸ್ ಟ್ರೈಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್. ಇಲ್ಲಿ 2 + ವರ್ಬ್ 1 ಇರ್ತಕ್ಕಂಥದ್ದು ಆಪ್ಷನ್ ಡಿ ಟು ಹೋಲ್ಡ್ ಇಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಇನ್ನು ಫೋರ್ತ್ ಕ್ವಶನ್ ಬಂದಾಗ ಐಡೆಂಟಿಫೈ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಇಲ್ಲಿ ಬಲೇಶ್ವರ್ ಹೌ ಆರ್ ಯು ರೋಮಾ. ರೋಮಾ ಫೀಲಿಂಗ್ ಬೆಟರ್ ನೌ, ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್, ಐ ಆಮ್ ಗ್ರೇಟ್ಫುಲ್ ಟು ಯು. ನೋಡಿ, ಅಂಡರ್ಲೈನ್ಡ್ ಸೆಂಟೆನ್ಸ್ ಇರ್ತಕ್ಕಂಥದ್ದು ಟ್ಯಾಂಕ್ಸ್ ಅನ್ನು ಹೇಳ್ತಾ ಇದೆ, ಅಂದರೆ ಗ್ರಾಟಿಟ್ಯೂಡ್ ಆಗಿರುತ್ತೆ. ಆಪ್ಷನ್ ಸಿ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬಂದು ನಾರಾಯಣಪುರ ಇನ್ಸಿಡೆಂಟ್ ಇಂದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಶುವಲ್ ವೈ ಅಂತ ಇದೆ. ದ ಸ್ಟೂಡೆಂಟ್ಸ್ ವಾಸ್ ಮಾರ್ಚಿಂಗ್ ವೆರಿ ಸೈಲೆಂಟ್ಲಿ ವಿತೌಟ್ ಸ್ಲೋಗನ್ಸ್, ವಿತೌಟ್ ಶೌಟ್ಸ್, ಸೊ ಇಟ್ ವಾಸ್ ಅನ್ಯೂಶುವಲ್ ಮಾರ್ಚ್. ಇನ್ನು ಥರ್ಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಬಂದು ಹೀರೋ ಪಾಠದಿಂದ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಸೆಕೆಂಡ್ ಕ್ವಶನ್ ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಇನ್ ಎ ಟ್ರೀ. ನೋಡಿ, ಇಲ್ಲಿ 3 ಮಾರ್ಕ್ಸ್ ಹೀರೋ ಕ್ವಶನ್ಗೆ, ಇದು ಕ್ವಶನ್ ಪೇಪರಲ್ಲೂ ಸಹ 3 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮರಿ 4 ಮಾರ್ಕ್ಸ್ಗೆ ಕೇಳ್ತಾ ಇರೋದ್ರಿಂದ ಇಲ್ಲಿ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ಗೆ ಈ ಕ್ವಶನ್ಸನ್ನು ನೀಡಿರ್ತೇನೆ. ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಅಂದಾಗ ಆಸ್ ಪರ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಸ್ವಾಮಿ ಡಿಡ್ ನಾಟ್ ಅಗ್ರಿ ದಟ್ ದ ಬಾಯ್ ಕುಡ್ ಫೈಟ್ ಎ ಟೈಗರ್. ಫಾದರ್ ಚಾಲೆಂಜ್ಡ್ ಹಿಮ್ ಟು ಪ್ರೂವ್ ಹಿಸ್ ಕರೇಜ್. ಸ್ವಾಮಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್. His sleep was racked with the nightmare of tiger chasing him. Then when he opened his eyes, he saw something moving in the darkness. It was a devil. When it came near, he hugged it and bit it. It was a burglar caught and handed over to police, and Swami become hero overnight. ಈ ರೀತಿಯಾಗಿ ಮೇನ್ ಥೀಮ್ ಆನ್ಸರ್ನ ಬರೀಬೇಕು. ಇನ್ನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಗೆ ಇಲ್ಲಿ ಸಮರಿಯನ್ನು ಬರೀಬೇಕಾಗುತ್ತೆ. The poet Ruskin Bond calls his grandmother as genius because she could climb a tree even at the age of 62. She learnt it from her loving brother at the age of 6. She is happier in a tree than in a lift. Nanತರ everybody feared that Granny would fall from a tree. One day she climbed a tree, could not come down. After the rescue doctor recommended her 1 week of bed rest. She felt it was like a brief season in hell. She demanded a house on treetop. Her son was dutiful, fulfilled her wish. She moved into the ಟ್ರೀ ಹೌಸ್ ಆ್ಯಂಡ್ ಎಂಜಾಯ್ಡ್ ಅವರ್ ಓಲ್ಡನ್ ಡೇಸ್. ಈ ಸಮರಿಯನ್ನು ಅಲ್ಲಿ ಬರೀಬೇಕಾಗುತ್ತೆ. ಇನ್ನು ಫೋರ್ತ್ ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್. ಇಲ್ಲಿ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಎಕ್ಸ್ಟ್ರಾಕ್ಟನ್ನು ನೀಡಿರ್ತೇನೆ, ಯಾಕಂದರೆ ಇದು ಎಕ್ಸಾಮಲ್ಲೂ ಕೂಡ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಎಕ್ಸ್ಟ್ರಾಕ್ಟ್ಸನ್ನು ನೀಡ್ತಾ ಇದ್ದಾರೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಹೂ ಶೌಟೆಡ್ ಲೈಕ್ ದಿಸ್. ಇದು ಬಲೇಶ್ವರ್ ಶೌಟೆಡ್ ಲೈಕ್ ದಿಸ್. ಹೂ ವಾಸ್ ಹರ್ ರೆಫರ್ ಟು ಅಂದಾಗ ರೋಮಾ ತಲ್ರೇಜಾ. ವೈ ಶಿ ನೀಡೆಡ್ ಹೆಲ್ಪ್ ಅಂದಾಗ ಶಿ ಫೆಲ್ ಡೌನ್ ಫ್ರಮ್ ಎ ಮೂವಿಂಗ್ ಟ್ರೈನ್, ಶಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಈ ಉತ್ತರವನ್ನು ಬರೀಬೇಕು. ಇನ್ನು ಫಿಫ್ತ್ ಮೇನ್ಗೆ ಬಂದಾಗ ಕ್ವಾಲಿಟಿ ಆಫ್ ಮರ್ಸಿಯ ಫಸ್ಟ್ ಪ್ಯಾರಾಗ್ರಾಫ್, ಇಲ್ಲಿ ಒಂದು ಪೊಯಮ್ ಇರುತ್ತೆ, 4 ಮಾರ್ಕ್ಸ್. ನೋಡಿ, ಈ ಕ್ವಶನ್ ಪೇಪರ್ಗೆ ಇಲ್ಲಿ ಕೀ ಆನ್ಸರ್ಸ್ ಸಹ ನೀಡಿರ್ತೇನೆ. ಈ ಕೀ ಆನ್ಸರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಈ ಒಂದು ಕೀ ಆನ್ಸರ್ಸ್ ಅನ್ನು ನೋಡಿ ನೀವು ಈ ಒಂದು ಮಾಡಲ್ ಕ್ವಶನ್ ಪೇಪರ್ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ಬಟ್ ಆ ಕ್ವಶನ್ ಏನು ಲೆಸನ್ಸ್ ವೈಸ್ ಏನು ಕ್ವಶನ್ ಕೇಳಿದ್ದೀನಿ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಪ್ರಕಾರ ಈ ರೀತಿಯ ಒಂದು ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಈ ಒಂದು ಕ್ವಶನ್ ಪೇಪರ್ ಆ ಕೀ ಆನ್ಸರ್ಸನ್ನು ನೋಡಿ ಈ ಕ್ವಶನ್ ಪೇಪರ್ಗೆ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ
ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಲ್ಲ ವಿಡಿಯೋಗಳಲ್ಲೂ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೇನೆ. ನೀವು ಲಿಂಕ್ ಕ್ಲಿಕ್ ಮಾಡಿ PDFs ಡೌನ್ಲೋಡ್ ಸಹ ಮಾಡಿಕೊಳ್ಬೋದಾಗಿರುತ್ತೆ.